ಸಿಎಂ ಜಗದೀಶ್ ಶೆಟ್ಟರ್ ತವರು ಜಿಲ್ಲೆ ಹುಬ್ಬಳ್ಳಿ ಧಾರವಾಡದಲ್ಲಿ ಕಳೆದ ಚುನಾವಣೆಯಲ್ಲಿ 6 ಕ್ಷೇತ್ರಗಳು ಬಿಜೆಪಿ ಪಾಲಾಗಿತ್ತು. ಆದರೆ ಈ ಸಲ ರಾಜಕೀಯ ಚಿತ್ರಣ ಸಂಪೂರ್ಣ ಬದಲಾಗಿದೆ. ಶೆಟ್ಟರ್ ಪಕ್ಕದ ಕ್ಷೇತ್ರ ಧಾರವಾಡದಲ್ಲಿನ ರಾಜಕೀಯ ಚಿತ್ರಣ ಇಲ್ಲಿದೆ ನೋಡಿ. ಜನಮತ ಟೀಮ್ ಇವತ್ತು ಧಾರವಾಡ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಕಳೆದ ಬಾರಿ ಈ ಒಂದು ಕ್ಷೇತ್ರದಿಂದ ಆಯ್ಕೆಯಾಗಿದ್ದು ಶ್ರೀಮತಿ ಸೀಮಾ ಮಸೂತಿ ಅವರು. ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾದಂಥ ಇವರು ಸಾಕಷ್ಟು ಅಭಿವೃದ್ಧಿ ಕೆಲಸನ ಮಾಡಿದ್ದೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಆದರೆ ಈ ಬಾರಿ ಬರ್ತಾ ಇರೋ ಅಂಥ ವಿಧಾನಸಭಾ ಚುನಾವಣೆಯಲ್ಲಿ ಧಾರವಾಡ ನಗರದ ಮತಬಂಧವರು ಯಾರ ಕೈ ಹಿಡಿತಾರೆ, ಬನ್ನಿ ಅವ್ರನ್ನೇ ಕೇಳ್ಕೊಂಬರೋಣ. ಒಂದು ಕಾಲದಲ್ಲಿ ರೈತ ಸಂಘ ಪ್ರಾಬಲ್ಯ ಹೊಂದಿದ್ದ ಕ್ಷೇತ್ರ ಧಾರವಾಡ. ಧಾರವಾಡ ಗ್ರಾಮೀಣ ಎಂದೇ ಗುರುತಿಸಿಕೊಂಡ ಕ್ಷೇತ್ರವಿಂದು ಧಾರವಾಡವಾಗಿ ಬದಲಾಗಿದೆ. ರೈತ ನಾಯಕರಾದ ಬಾಬಾಗೌಡ ಪಾಟೀಲ್, ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರನ್ನ ಆಯ್ಕೆ ಮಾಡಿ ಕಳುಹಿಸಿದ್ದ ಕ್ಷೇತ್ರವಿದು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ರೈತ ಸಂಘ ಅಸ್ತಿತ್ವ ಕಳೆದುಕೊಂಡಿತು. ನಂತರ ರಾಷ್ಟ್ರೀಯ ಪಕ್ಷಗಳು ಪ್ರಾಬಲ್ಯ ಸಾಧಿಸಿ ಇವತ್ತು ಇಲ್ಲಿನ ರೈತರ ಗೋಳು ಕೇಳುವವರೇ ಇಲ್ಲವಾಗಿದ್ದಾರೆ. ಕ್ಷೇತ್ರದಲ್ಲಿ ಕಳೆದ 50 ವರ್ಷಗಳಿಂದ ಒಮ್ಮೆ ಗೆದ್ದವರು ಸತತ 2ನೇ ಬಾರಿ ಗೆದ್ದೇ ಇಲ್ಲ. ಈಗಿನ ಬಿಜೆಪಿ ಶಾಸಕಿ ಸೀಮಾ ಮಸೂತಿ ಆ ಇತಿಹಾಸ ಅಳಿಸುವ ಕನಸು ಕಾಣ್ತಾ ಇದ್ದಾರೆ. ಆದರೆ ಆಡಳಿತ ವಿರೋಧಿ ಅಲೆ ಅವರಿಗೆ ಅಡ್ಡಗಾಲಾಗಿ ನಿಂತಿದೆ. ಅದಕ್ಕಿಂತ ಹೆಚ್ಚಾಗಿ ಶಾಸಕರು ಕ್ಷೇತ್ರದಲ್ಲಿ ವರ್ಚಸ್ಸು ಕಳೆದುಕೊಂಡಿದ್ದಾರೆ. ಟ್ರೆಂಡ್ ಕಾಂಗ್ರೆಸ್, ಆದರೆ ಅವರಲ್ಲಿ ಜಗಳ ಸ್ಟಾರ್ಟ್ ಆಗಿದೆ ಈಗ. ಸೊ ನಾವು ಆಲ್ಮೋಸ್ಟ್ ಬಿ ಜೆ ಪಿನೇ ಒಳ್ಳೇದು ಅನಿಸ್ತದೆ. ಯಾಕಂದರೆ ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ. ಸುಮಾರಾಗಿ ನೋಡಿದ್ರೆ ಹಳೇದೆಲ್ಲ ನೋಡಿದ್ರೆ ಈ ಸರಿ ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ. ನಮ್ಮದು ಆಯ್ಕೆ JDS ಅದ ರೀ. ನಮ್ಮ ಕುಮಾರಸ್ವಾಮಿ ಆಡಳಿತ ನಮಗೆ ಭಾಳ ಇಷ್ಟ. ಲಿಂಗಾಯತರು 75,000, ಅಲ್ಪಸಂಖ್ಯಾತರು 30,000, SC/ST 20,000, ಕುರುಬರು 20,000, ಜೈನರು 10,000, ಇತರೆ 23,000. ಕ್ಷೇತ್ರದಲ್ಲಿ ಒಟ್ಟು 1,78,000 ಮತದಾರರಿದ್ದಾರೆ. ಅದರಲ್ಲಿ 91,000 ಪುರುಷ ಮತದಾರರು, ಉಳಿದವರು ಮಹಿಳೆಯರು. ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲಿಂಗಾಯತ ಮತದಾರರಿದ್ದಾರೆ. ಆದಾಗ್ಯೂ ಇಲ್ಲಿ ಜಾತಿ ರಾಜಕಾರಣ ನಡೆಯುವುದಿಲ್ಲ. ಕಾಂಗ್ರೆಸ್ ಓವರಾಲ್ ನೋಡಿದ್ರೆ ಎಲ್ಲರೂ ಒಳ್ಳೆ ಕೆಲಸನ ಮಾಡಾದಾರ. ಯಾಕಂದ್ರೆ ಎಲ್ಲ ಇಂಪ್ರೂವ್ಮೆಂಟ್ಸ್ ಐತಿ. ಸಣ್ಣ ಪುಟ್ಟ ಇದ್ದರೂ ಅದೇನು ಅನ್ಬಾರ್ದು ನಾವು. ಯಾಕಂದ್ರೆ ಎಷ್ಟು ಚಲೋ ಮಾಡೋದು ಕೆಟ್ಟ ಮಂದಿ ಹುಡುಕ್ತಾರೆ. ನಾವೇನು ಹಂಗೇನು ಇದು ಇಲ್ಲ, ಒಳ್ಳೆ ಕೆಲಸನ ಮಾಡ್ತಾರೆ. CM ಆಗೋಕ್ಕಿಂತ ರಾಷ್ಟ್ರಪತಿ ಆಡಳಿತ ಬರೋದೇ ಚಲೋ. ಇದು ರಾಜ್ಯಪಾಲ ಇದು ನಮಗೇನು CM ಮೇಲೆ ಭರೋಸೆ ಇಲ್ಲ. ಎಲ್ಲರೂ ಅವರೇ. BJP ಯಾರು ಮುಖ್ಯಮಂತ್ರಿ ಆಗಬೇಕು ಮುಂದೆ? ಶೆಟ್ರು. ಈಗ ಇನ್ನೂ ಏನೇನು ಕೆಲಸ ಆಗಬೇಕು ನಿಮ್ಮ ಇದರಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ? ನಮಗಿನ್ನ ಫ್ಲೈಓವರ್ ಇದ್ರದ್ರು ಆ ರೋಡಿಗೆ ಕೆಲಸ ಇನ್ನೂ ಅರ್ಧ ಪೂರಗೊಳಿಸ್ಬೇಕು. ಅದ್ರ ಸಂಬಂಧ ಅವ್ರು ಬರ್ಬೇಕಂತ ಇಷ್ಟಪಡ್ತೇವೆ. ಇಷ್ಟ JDSಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಬಡಬಗ್ಗರಿಗೆ ಭಾಳ ಅವರು ಹೆಲ್ಪ್ ಮಾಡಿದ್ದಾರೆ. ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ತಿಂಗಳ 400 ರೂಪಾಯಿ ಬರೋಂಗೆ ಮಾಡಿದ್ದಾರೆ. ಆಮೇಲೆ ಇಂದಿರಾ ಗಾಂಧಿ ಇದ್ದಾಗ 50 ರೂಪಾಯಿ ಇತ್ತು ಗಂಡಸತ್ತವ್ರಿಗೆ. ಆಮೇಲೆ ಹೊಳಿಗೆ ಅವ್ರು ಕುಮಾರಸ್ವಾಮಿ ಅವ್ರ ಸರ್ಕಾರ ಬಂದಾಗ 400 ರೂಪಾಯಿ ಮಾಡಿದ್ದಾರೆ. ಒಳ್ಳೆಯ ಸರ್ಕಾರ ಅವ್ರದ್ದು, ಕುಮಾರಸ್ವಾಮಿ ಅವ್ರದ್ದು. ಕಣದಲ್ಲಿರುವ ಅಭ್ಯರ್ಥಿಗಳು ಬಿಜೆಪಿ ಸೀಮಾ ಮಸೂತಿ, ಕಾಂಗ್ರೆಸ್ ವಿನಯ್ ಕುಲಕರ್ಣಿ, JDS ಇಸ್ಮಾಯಿಲ್ ತಮಟಗಾರ್, ಕೆಜೆಪಿ ತವನಪ್ಪ ಅಷ್ಟಗಿ, BSR ಯೋಗೀಶ್ ಗೌಡ. ಕಳೆದ ಸಲ 700 ಮತಗಳ ಅಂತರದಿಂದ ಸೀಮಾ ಮಸೂತಿ ವಿರುದ್ಧ ಸೋತಿದ್ದ ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಈಗ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಬಿಜೆಪಿಯಿಂದ ಸೀಮಾ ಮಸೂತಿ ಅದೃಷ್ಟ ಪರೀಕ್ಷೆಗೆ ಮತ್ತೊಮ್ಮೆ ಅಣಿಯಾಗಿದ್ದಾರೆ. BJP ಹಾಂ. CM ಜಗದೀಶ್ ಶೆಟ್ಟರ್ ಆದ್ರೆ ಅಡ್ಡಿ. JDS ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಪಕ್ಷ. ಕುಮಾರಸ್ವಾಮಿ ಅವ್ರು ಒಳ್ಳೆಯವ್ರು ಅದಾರ, ಕೆಲಸ ಮಾಡ್ಯಾರ ಅವರು. ಏನಾರ ಒಂದು JDSಗೆ ಏನಾರ ತೊಗೊಂಡ್ಬಂದಾರ, ಒಂದು ಸ್ವಲ್ಪ ಏನಾರ ಮುಂದೆ ಉದ್ಧಾರ ಆಗ್ತಾರೆ ಬಡವ್ರು ಹಿಡ್ರು. ಏನು ಯಾರು ಬೇಡ, ಎಲ್ಲರೂ ಅವರೇ ಇದ್ದಾರೆ. ಎಲ್ಲರೂ ಅವರೇ ಇದ್ದಾರೆ. ಈಗ ಏನು ಅದಾರಲ್ಲಿ ಅವರು ಆಡಳಿತ ಮಾಡೋ ಮಂದಿ ಎಲ್ಲರೂ ಅವರೇ ಇದ್ದಾರೆ. ಈಗ ಹೆಂಗೆ ಸ್ಟಾರ್ಸ್ ಬರಬೇಕು, ತಿಳುವಳಿಕೆ ಇದ್ದವ್ರು ಬರಬೇಕು.
ಎಜುಕೇಟೆಡ್ ಬರಬೇಕು, ವೆಲ್ ಎಜುಕೇಟೆಡ್ ಅಂದರೆ ಮಾತ್ರ ಇದು ಸುಧಾರಣೆ ಆಗ್ತದೆ. ಹೊರತು ಈ ಹಳೆ ಮಂದಿ ಏನೈತಲ್ಲ ಎಲ್ಲರೂ ಗಳಿಸೋರ. ಜನರ ಮತ ಯಾರಿಗೆ, ಯಾರ ಕುರಿತು ಒಲವು ಹೆಚ್ಚು, ಬನ್ನಿ ನೋಡೋಣ. ಕ್ಷೇತ್ರ ಧಾರವಾಡ, ಯಾವ ಪಕ್ಷ ಗೆಲ್ಲಬೇಕು? ಕಾಂಗ್ರೆಸ್ (35.17%), ಬಿಜೆಪಿ 28.24%, ಜೆಡಿಎಸ್ (27.27%), ಕೆಜೆಪಿ 6.23%, ಇತರರು 3.01%. ಮೇಲ್ನೋಟಕ್ಕೆ ತ್ರಿಕೋನ ಸ್ಪರ್ಧೆ ಕಂಡುಬರ್ತಾ ಇದೆ. ಆದರೆ ಜಿಲ್ಲೆಯಾದ್ಯಂತ ಆಡಳಿತ ವಿರೋಧಿ ಅಲೆ ಇದೆ. ಹೀಗಾಗಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ತೀವ್ರ ಪೈಪೋಟಿಯಾದರೂ ಅಚ್ಚರಿಯಿಲ್ಲ. ಕಾಂಗ್ರೆಸ್ ಮೇಲುಗೈ ಸಾಧಿಸೋದು ಖಚಿತ. ಇದು ಒಟ್ಟಾರೆಯಾಗಿ ಧಾರವಾಡ ವಿಧಾನಸಭಾ ಕ್ಷೇತ್ರದ ಒಂದು ಸಂಪೂರ್ಣ ಚಿತ್ರಣ. ಕಳೆದ ಬಾರಿ ಬಿಜೆಪಿಗೆ ಜೈ ಎಂದಂಥ ಮತಬಾಂಧವರು ಈ ಬಾರಿ ಕೆಲವರು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ ಅಂದರೆ ಇನ್ನು ಕೆಲವರು JDS ಹತ್ತ ಮುಖ ಮಾಡಿದ್ದಾರೆ. ಒಟ್ಟಾರೆ ಈ ಸಾರಿ ಧಾರವಾಡ ವಿಧಾನಸಭಾ ಕ್ಷೇತ್ರ ಯಾವ ಪಕ್ಷದ ತೆಕ್ಕೆಗೆ ಅನ್ನೋದು ಅತಿ ಶೀಘ್ರದಲ್ಲೇ ಗೊತ್ತಾಗಲಿದೆ. ಮತ್ತೊಂದು ಕ್ಷೇತ್ರದ ಜನಮತ ನೋಡುವ ಮೊದಲು ಒಂದು ಚಿಕ್ಕ ವಿರಾಮ.